Welcome back to another new episode of Butterfly's Choice. In today's class, we are going to discuss about types of banks. ಇವತ್ತಿನ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಬ್ಯಾಂಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸೊ ಬ್ಯಾಂಕ್ಸನ್ನು ಮೇಯ್ನ್ ಆಗಿ ಎರಡು ಟೈಪ್ ಆಗಿ ಡಿವೈಡ್ ಮಾಡಲಾಗಿದೆ. ದಟ್ ಈಸ್ ಶೆಡ್ಯೂಲ್ಡ್ ಬ್ಯಾಂಕ್ ಆ್ಯಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಶೆಡ್ಯೂಲ್ಡ್ ಬ್ಯಾಂಕ್ ಅಗೇನ್ ಡಿವೈಡೆಡ್ ಇಂಟು ಕಮರ್ಷಿಯಲ್ ಬ್ಯಾಂಕ್ ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್ಸ್. Commercial bank again divided into four types, that is public sector bank, private sector bank, foreign bank and regional rural bank. And cooperative bank again divided into two types, that is state cooperative banks and urban cooperative banks. So ನಮಗೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಮೀನಿಂಗ್ ಮತ್ತು ಅದ್ರದ್ದು ಆಪರೇಷನ್ ಬಗ್ಗೆ ತಿಳ್ಕೊಳ್ಳೋಣ. And that first one is scheduled banks. So scheduled banks ಅಂದರೆ ಏನು? Scheduled banks are covered under the second schedule of RBI, Reserve Bank of India, 1934. To qualify as a scheduled bank, the bank should conform to the following conditions. Scheduled bank ಅಂದರೆ ಏನು? Scheduled bank ಅಂತ ಹೇಳಿದರೆ ಅಂಡರ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ಆರ್ ಬಿ ಐದು ಸೆಕೆಂಡ್ ಶೆಡ್ಯೂಲ್ ಆಫ್ 1934 ಬಂದಿರಬೇಕು. ಟು ಕ್ವಾಲಿಫೈ ಶೆಡ್ಯೂಲ್ಡ್ ಬ್ಯಾಂಕ್. ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ಕ್ವಾಲಿಫೈ ಮಾಡಲಿಕ್ಕೆ ಅದರ ಅಂಡರಲ್ಲಿ ಬಂದಿರಬೇಕು. ಸೊ ಅದರ ಅಂಡರಲ್ಲಿ ಬಂದಿರಬೇಕು ಅಂದರೆ ಏನು ಕ್ವಾಲಿಫೈ ಆಗಬೇಕು, ಏನು ಕಂಡೀಷನ್ನ ಕ್ವಾಲಿಫೈ ಮಾಡಬೇಕು? ದ ಬ್ಯಾಂಕ್ ಶುಡ್ ಕನ್ಫರ್ಮ್ ದ ಫಾಲೋಯಿಂಗ್ ಕಂಡೀಷನ್. ಈ ಕೆಳಗೆ ಕಂಡಂಥ ಕಂಡೀಷನ್ನ ಕ್ವಾಲಿಫೈ ಮಾಡಿದರೆ ಅದನ್ನು ಆ ಬ್ಯಾಂಕ್ನ ಆರ್ ಬಿ ಐ ಸೆಕೆಂಡ್ ಶೆಡ್ಯೂಲ್ ಪ್ರಕಾರ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. So let us see what are the conditions. Under that first one is a bank that has a paid up capital of rupees 5 lakh and above qualifies for the scheduled bank category. ಒಂದು ಬ್ಯಾಂಕ್ದು ಪೇಯ್ಡ್ ಅಪ್ ಕ್ಯಾಪಿಟಲ್ 5 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕ್ವಾಲಿಫೈ ಮಾಡ್ತಾರೆ. A bank requires to satisfy the central bank that its affairs are not carried out in that cause harm to the interest of the depositors. Paid up capital 5 lakh paid up capital above ಹೊಂದಿರುವ ಬ್ಯಾಂಕ್ ಅದು ಏನನ್ನು ಸ್ಯಾಟಿಸ್ಫೈ ಮಾಡಬೇಕು ಅದರದ್ದು ಡೆಪಾಸಿಟರ್ಸ್, ಆ ಬ್ಯಾಂಕಿಗೆ ಡೆಪಾಸಿಟರ್ಸ್ ಇರ್ತಾರಲ್ಲ ಅವರ ಇಂಟ್ರೆಸ್ಟಿಗೆ ಏನು ಹಾರ್ಮ್ ಅಥವಾ ತೊಂದರೆ ಮಾಡಿಲ್ಲ ಅಂತ ಸ್ಯಾಟಿಸ್ಫೈ ಮಾಡಬೇಕು. ಅದು ಸೆಂಟ್ರಲ್ ಬ್ಯಾಂಕ್ಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಅದನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಕ್ಯಾಟಗರಿಗೆ ತರಲಾಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅ ಬ್ಯಾಂಕ್ ಶುಡ್ ಬಿ ಎ ಕಾರ್ಪೊರೇಷನ್ ರಾದರ್ ದ್ಯಾನ್ ಎ ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಪಾರ್ಟ್ನರ್ಶಿಪ್ ಫರ್ಮ್. ಆ ಬ್ಯಾಂಕ್ ಏನಾಗಿರಬೇಕು? ಕಾರ್ಪೊರೇಷನ್ ರಾದರ್ ದ್ಯಾನ್ ಎ ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಅದು ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರಬಾರ್ದು, ಪಾರ್ಟ್ನರ್ಶಿಪ್ ಫರ್ಮ್ ಆಗಿರಬಾರ್ದು, ಅದೊಂದು ಕಾರ್ಪೊರೇಷನ್ ಆಗಿರಬೇಕು. ಈ 3 ಕಂಡೀಷನ್ನ ಫುಲ್ಫಿಲ್ ಮಾಡಿದರೆ ಆ ಬ್ಯಾಂಕ್ಸನ್ನ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. Commercial banks. Commercial banks are financial institutions that provide a variety of services to public and businesses like deposits and withdrawals, loans, certificate of deposit, bank overdraft, trade credit, etc. ಸೊ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದ್ರೇನು? ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದರೆ ಅದೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅದು ವೆರೈಟೀಸ್ ಆಫ್ ಸರ್ವೀಸಸ್, ಅವರ ಕಸ್ಟಮರ್ಸ್ಗೆ ವೆರೈಟೀಸ್ ಆಫ್ ಸರ್ವೀಸಸ್ನ ಕೊಡುತ್ತೆ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ನ ರನ್ ಮಾಡುತ್ತೆ. ಬಿಸ್ನೆಸ್ ಅಂದರೆ ಹೇಳಿ ವ್ಯವಹಾರಗಳು, ಡಿಫ್ರೆಂಟ್ ಟೈಪ್ ಆಫ್ ವ್ಯವಹಾರಗಳನ್ನು ನಡೆಸುತ್ತೆ. ಸೊ ಏನೆಲ್ಲ ವ್ಯವಹಾರ? ಡೆಪಾಸಿಟ್, ವಿತ್ಡ್ರಾವಲ್ಸ್, ಲೋನ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಟ್ರೇಡ್ ಕ್ರೆಡಿಟ್, ಈ ಥರ ವ್ಯವಹಾರಗಳನ್ನು ನಡೆಸೋ ಬ್ಯಾಂಕನ್ನು ಏನಂತ ಹೇಳಿ ಕರೀತಾರೆ? ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಅ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇಸ್ ಅ ಬ್ಯಾಂಕ್ that is owned and operated by a government or a government entity. More than 50% stake is held by a government. Public sector bank ಅಂದರೆ ಏನು? A bank that is owned and operated by the government or government entity. ಒಂದು ಬ್ಯಾಂಕ್ ಅಥವಾ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಓನ್ಡ್, ಅದರದ್ದು ಓನರ್ಶಿಪ್ ಅಥವಾ ಆಪರೇಷನ್ ಗೌರ್ಮೆಂಟ್ ಹೊಂದಿದ್ರೆ ಅಥವಾ ಗೌರ್ಮೆಂಟ್ ಎಂಟಿಟಿ ಕೈಯಲ್ಲಿದ್ದರೆ ಅದನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. ಮತ್ತು ಮೋರ್ ದ್ಯಾನ್ 50% ಆಫ್ ಶೇರ್ಸ್ ಯಾರು ಹೊಂದಿರ್ತಾರೆ? ಗೌರ್ಮೆಂಟ್ ಹೊಂದಿರ್ತಾರೆ. ಅಂತಹ ಬ್ಯಾಂಕನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಎಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ
12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಯುಕೋ ಬ್ಯಾಂಕ್. ಸೊ ಇದು 5 ಮೇಜರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ ಮೇಜರ್ ಸ್ಟೇಕ್ ಆರ್ ಈಕ್ವಿಟಿ ಇಸ್ ಹೆಲ್ಡ್ ಬೈ ಪ್ರೈವೇಟ್ ಶೇರ್ ಹೋಲ್ಡರ್ಸ್. ಪ್ರೈವೇಟ್ ಬ್ಯಾಂಕ್ಸ್ ಅಂತ ಹೇಳಿದ್ರೇನು, ಮೇಜರ್ ಸ್ಟೇಕ್ ಶೇರ್ಸ್ ಮತ್ತು ಈಕ್ವಿಟಿ ಪ್ರೈವೇಟ್ ಶೇರ್ ಹೋಲ್ಡರ್ಸ್ ಕೈಯಲ್ಲಿ ಇದ್ದರೆ ಅದನ್ನು ಪ್ರೈವೇಟ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೊಟಕ್ ಮಹೀಂದ್ರಾ ಬ್ಯಾಂಕ್, ಎಸ್ ಬ್ಯಾಂಕ್ ಎಕ್ಸೆಟ್ರಾ. ನೆಕ್ಸ್ಟ್ ಒನ್ ಇಸ್ ಫಾರಿನ್ ಬ್ಯಾಂಕ್ಸ್. ಫಾರಿನ್ ಬ್ಯಾಂಕ್ ಅಂದರೆ ಏನು? ಹೆಡ್ ಕ್ವಾರ್ಟರ್ಸ್ ಇನ್ ಎ ಫಾರಿನ್ ಕಂಟ್ರಿ ಬಟ್ ಇಟ್ ಆಪರೇಟ್ಸ್ ಇನ್ ಇಂಡಿಯಾ ಆಸ್ ಎ ಪ್ರೈವೇಟ್ ಎಂಟಿಟಿ. ಸೊ ಫಾರಿನ್ ಬ್ಯಾಂಕ್ ಅಂದರೆ ಹೇಳಿದ್ರೇನು, ಅದರದ್ದು ಹೆಡ್ ಕ್ವಾರ್ಟರ್ ಫಾರಿನ್ ಕಂಟ್ರಿಯಲ್ಲಿರುತ್ತೆ, ಬಟ್ ಅದರದ್ದು ಆಪ್ರೇಷನ್ ಇಂಡಿಯಾದಲ್ಲಿ ಇರುತ್ತೆ. ಒಂದು ಪ್ರೈವೇಟ್ ಎಂಟಿಟಿಯಾಗಿ ಅದು ಇಂಡಿಯಾದಲ್ಲಿ ಆಪರೇಟ್ ಮಾಡುತ್ತೆ. ಅಂತಹ ಬ್ಯಾಂಕ್ಸನ್ನು ಫಾರಿನ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಫಾಲೋಸ್ ದ ರೆಗ್ಯುಲೇಷನ್ಸ್ ಆಫ್ ಇಟ್ಸ್ ಹೋಮ್ ಕಂಟ್ರಿ ಆಸ್ ವೆಲ್ ಆಸ್ ಅ ಕಂಟ್ರಿ ಇನ್ ವಿಚ್ ದೇ ಆರ್ ಆಪರೇಟಿಂಗ್. ಸೊ ಇದು ಯಾವ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅಂತಹ ಬ್ಯಾಂಕ್ ಫಾರಿನ್ ಬ್ಯಾಂಕ್ ಫಾಲೋ ಮಾಡಬೇಕು, ಅದರದ್ದು ಹೋಮ್ ಕಂಟ್ರಿದು ಫಾಲೋ ಮಾಡಬೇಕು, ಮತ್ತು ಅದು ಯಾವ ಕಂಟ್ರಿಯಲ್ಲಿ ಆಪರೇಟ್ ಮಾಡ್ತಿದೆಯೇ ಆ ರೂಲ್ಸನ್ನು ಕೂಡ ಫಾರಿನ್ ಬ್ಯಾಂಕ್ಸ್ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, ಸಿಟಿ ಗ್ರೂಪ್, DBS ಬ್ಯಾಂಕ್ ಇದು ಫಾರಿನ್ ಬ್ಯಾಂಕ್ದು ಕೆಲವೊಂದು ಎಕ್ಸಾಂಪಲ್ಸ್ ಆಗಿದೆ. ನೆಕ್ಸ್ಟ್ ಒನ್ ಇಸ್ RRB ಬ್ಯಾಂಕ್. RRB ಸ್ಟ್ಯಾಂಡ್ಸ್ ಫಾರ್ ರೀಜನಲ್ ರೂರಲ್ ಬ್ಯಾಂಕ್. ದೇ ಯೂಶ್ವಲಿ ಆಪರೇಟ್ ಎಟ್ regional levels in different states of India and may have branches in selected urban areas as well. ರೀಜನಲ್ ರೂರಲ್ ಬ್ಯಾಂಕ್ಸ್ ಇಂಡಿಯಾದಲ್ಲಿ ಒಂದು ರೀಜನಲ್ ಲೆವೆಲ್ಸ್ ಇನ್ ಡಿಫ್ರೆಂಟ್ ಸ್ಟೇಟಲ್ಲಿ ರೀಜನಲ್ ಲೆವೆಲ್ಸಲ್ಲಿ ಆಪ್ರೇಟ್ ಮಾಡುತ್ತೆ, ಮತ್ತು ಸೆಲೆಕ್ಟೆಡ್ ಅರ್ಬನ್ ಏರಿಯಾಸಲ್ಲಿ ಕೂಡ ಇದು ಆಪ್ರೇಟ್ ಮಾಡುತ್ತೆ. ರೂರಲ್ ಏರಿಯಾದು ಪರ್ಟಿಕ್ಯುಲರ್ ರೀಜನ್ಸಲ್ಲಿ ಮತ್ತು ಸೆಲೆಕ್ಟೆಡ್ ಅರ್ಬನ್ ಏರಿಯಾಸಲ್ಲಿ ಇದು ಆಪರೇಟ್ ಮಾಡುತ್ತೆ. ಇಂಪಾರ್ಟೆಂಟ್ ಫಂಕ್ಷನ್ಸ್ ಕ್ಯಾರಿಡ್ ಔಟ್ ಬೈ RRB ಇನ್ಕ್ಲೂಡ್ providing banking and financial services to rural and semi-urban areas. First main function RRB ದೇನು, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವೀಸಸ್ ಟು ರೂರಲ್ ಏರಿಯಾಸ್ ಮತ್ತು ಸೆಮಿ ಅರ್ಬನ್ ಏರಿಯಾಸಿಗೆ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸರ್ವೀಸಸ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಗೌರ್ಮೆಂಟ್ ಆಪರೇಷನ್ಸ್ ಲೈಕ್ ಡಿಸ್ಬರ್ಸ್ಮೆಂಟ್ ಆಫ್ ವೇಜಸ್ ಆಫ್ MG ನರೇಗಾ ವರ್ಕರ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಪೆನ್ಷನ್ಸ್ ಎಕ್ಸೆಟ್ರಾ. ಇದು ಬೇರೆ ಫಂಕ್ಷನ್ಸ್ ಏನು, ಗೌರ್ಮೆಂಟ್ ಆಪರೇಷನ್ಸ್ನ ಫಂಕ್ಷನ್ ಮಾಡುತ್ತೆ. ಗೌರ್ಮೆಂಟ್ ಆಪರೇಷನ್ಸ್ ಅಂದರೆ ಯಾವುದೆಲ್ಲ ಬರುತ್ತೆ? ಡಿಸ್ಬರ್ಸ್ಮೆಂಟ್ ಆಫ್ ವೇಜಸ್ ಡಿಸ್ಬರ್ಸ್ಮೆಂಟ್ ಮಾಡುತ್ತೆ. ಯಾರಿಗೆ? MG ನರೇಗಾ ಅಂಡರಲ್ಲಿ ಬರುವ ವರ್ಕರ್ಸಿಗೆ ಡಿಸ್ಬರ್ಸ್ಮೆಂಟ್ ಮಾಡುತ್ತೆ, ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಪೆನ್ಷನ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಗೌರ್ಮೆಂಟ್ ಪೆನ್ಷನ್ಸ್ನ. ಸೊ ಇದು RRBದು ಮೇನ್ ಫಂಕ್ಷನ್ಸ್ ಆಗಿದೆ. Cooperative banks. Cooperative banks refers to a small financial institution started by a group of individuals to address the capital needs of their specific community. Cooperative banks ಅಂದರೆ ಏನು? It is a small financial institution started by a group of individuals. ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಈ ಸ್ಮಾಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಅದ್ರದ್ದು ಪರ್ಪಸ್ ಏನು? ಟು ಸ್ಯಾಟಿಸ್ಫೈ ದ ಕ್ಯಾಪಿಟಲ್ ನೀಡ್ಸ್ ಆಫ್ ದೇರ್ ಸ್ಪೆಸಿಫಿಕ್ ಕಮ್ಯುನಿಟಿ. ಅವ್ರದ್ದು ಸ್ಪೆಸಿಫಿಕ್ ಕಮ್ಯುನಿಟಿಗೆ ಕ್ಯಾಪಿಟಲ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ, ಪ್ರೊವೈಡ್ ಮಾಡಲಿಕ್ಕೆ ದಿಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಸ್ಟಾರ್ಟ್ ಆಗಿದೆ. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್, financial institution that operates at the state level in India, providing banking services to the people of the state. ಫಿನಾನ್ಷಿಯಲ್, ಇದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಇದೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಆಪರೇಟ್ಸ್ ಎಟ್ ದ ಸ್ಟೇಟ್ ಲೆವೆಲ್. ಇದೊಂದು ಸ್ಟೇಟ್ ಲೆವೆಲಲ್ಲಿ ಆಪರೇಟ್ ಆಗುತ್ತೆ. ಪ್ರೊವೈಡಿಂಗ್ ಬ್ಯಾಂಕಿಂಗ್ ಸರ್ವಿಸ್ ಟು ದ ಪೀಪಲ್ ಆಫ್ ದಟ್ ಸ್ಟೇಟ್. ಆ ಪರ್ಟಿಕ್ಯುಲರ್ ಸ್ಟೇಟ್ದು ಪೀಪಲ್ಗೆ ಫಿನಾನ್ಷಿಯಲ್ ಸರ್ವೀಸಸ್ನ, ಬ್ಯಾಂಕಿಂಗ್ ಸರ್ವೀಸಸ್ನ ಪ್ರೊವೈಡ್ ಮಾಡುತ್ತೆ. ಇದನ್ನು ಯಾರು ಗವರ್ನ್ ಮಾಡ್ತಾರೆ? ಗವರ್ನ್ ಬೈ ದ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್. ಅಕಾರ್ಡಿಂಗ್ ಟು ಸ್ಟೇಟ್ ಕೋಆಪರೇಟಿವ್ಸ್ ಆ್ಯಕ್ಟ್ ಇದನ್ನು ಗವರ್ನ್ ಮಾಡಲಾಗುತ್ತೆ. ಇದು ರೆಗ್ಯುಲೇಟ್ ಮಾಡೋದು ಬೈ ದ ಬೋತ್ RBI ಮತ್ತು ಸ್ಟೇಟ್ ಗೌರ್ಮೆಂಟ್. ಇದನ್ನು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ನ ರೆಗ್ಯುಲೇಟ್ ಮಾಡ್ತಾರೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ಇಟ್ ರೆಫರ್ ಟು ದ
ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸ್ ಲೊಕೇಟೆಡ್ ಇನ್ ಅರ್ಬನ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಸ್. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದರೆ ಇದು ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸ್ ಲೊಕೇಟೆಡ್ ಇನ್ ಅರ್ಬನ್ ಮತ್ತು ಸೆಮಿ ಅರ್ಬನ್ ಏರಿಯಾದಲ್ಲಿ ಲೊಕೇಟ್ ಆಗಿರುವ ಒಂದು ಕೋಆಪರೇಟಿವ್ ಬ್ಯಾಂಕ್ಸ್ನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ದೀಸ್ ಬ್ಯಾಂಕ್ಸ್ ಎಸೆನ್ಷಿಯಲಿ ಲೆಂಡ್ ಟು ಸ್ಮಾಲ್ ಬಾರೋವರ್ಸ್. ಇದು ಏನು ಮಾಡುತ್ತೆ, ಇಟ್ಸ್ ಲೆಂಡ್ ಟು ಮೇನ್ಲಿ ಟು ಸ್ಮಾಲ್ ಬಾರೋವರ್ಸ್. ಚಿಕ್ಕದಾದ ಮೊತ್ತ ಅಮೌಂಟನ್ನು ಬಾರೋ ಮಾಡೋರಿಗೆ ಇದ್ರ ಮೇನ್ ಏಮ್ ಆಗಿದೆ. ಆ್ಯಂಡ್ ಬಿಸ್ನೆಸ್ ಸೆಂಟರ್ಡ್ ಅರೌಂಡ್ ಕಮ್ಯುನಿಟೀಸ್. ಈ ಕೋಆಪರೇಟಿವ್ ಸೊಸೈಟಿ ಸರೌಂಡಿಂಗಲ್ಲಿ ಬಿಸ್ನೆಸ್ ಆಪ್ರೇಟ್ ಮಾಡುತ್ತಲ್ಲ ಅವರಿಗೆ ಪ್ರೊವೈಡ್ ಮಾಡಲಿಕ್ಕೆ, ಫಿನಾನ್ಸ್ ಸರ್ವಿಸ್ನ ಪ್ರೊವೈಡ್ ಮಾಡಲಿಕ್ಕೆ ಇದು ಸ್ಥಾಪನೆಯಾಗಿದೆ. ಲೊಕ್ಯಾಲಿಟೀಸ್ ವರ್ಕ್ಸ್ ಪ್ಲೇಸ್ ಗ್ರೂಪ್ಸ್. ಲೊಕ್ಯಾಲಿಟಿಯಲ್ಲಿ ಬರುವ ವರ್ಕ್ ಪ್ಲೇಸ್ ಗ್ರೂಪ್ಸಿಗೂ ಇದು ಹೆಲ್ಪ್ನ ಪ್ರೊವೈಡ್ ಮಾಡುತ್ತೆ, ಆಫ್ ಫಿನಾನ್ಷಿಯಲ್ ಸರ್ವೀಸಸ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ non-scheduled banks. It refers to the local area banks which are not listed in the second schedule of RBI. ಸೆಕೆಂಡ್ ಶೆಡ್ಯೂಲ್ ಆಫ್ RBIಯಲ್ಲಿ ಬರುವ ಬ್ಯಾಂಕ್ಸನ್ನು ಏನಂತ ಹೇಳಿ ಕರೀತಾರೆ? ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಲಿಸ್ಟ್ ಆಗದಿರುವ ಬ್ಯಾಂಕ್ಸ್ನ ಏನಂತ ಕರೀತಾರೆ? ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಶೆಡ್ಯೂಲ್ಡ್ ಬ್ಯಾಂಕ್ಸಲ್ಲಿ ಬರಲಿಕ್ಕೆ 3 ಕಂಡೀಷನ್ಸ್ ಇದೆ, ಅದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಆ ಕಂಡೀಷನ್ನ ಫಾಲೋ ಮಾಡದೆ ಇರುವ ಬ್ಯಾಂಕ್ಸನ್ನು ಏನಂತ ಹೇಳಿ ಕರೀತಾರೆ? ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಸೊ ರಿಕ್ವೈರ್ಡ್ ಟು ಮೇಂಟೈನ್ ದ ಕ್ಯಾಶ್ ರಿಸರ್ವ್ಸ್ ರಿಕ್ವೈರ್ಮೆಂಟ್. ಬಟ್ ಇದು ಕೂಡ ಒಂದು ರಿಸರ್ವ್ಸ್ ರಿಕ್ವೈರ್ಮೆಂಟ್ನ ಮೇಂಟೈನ್ ಮಾಡಬೇಕು, ಕ್ಯಾಶ್ ರಿಸರ್ವ್ನ ಮೇಂಟೈನ್ ಮಾಡಬೇಕು. ಶೆಡ್ಯೂಲ್ ಬ್ಯಾಂಕು 5 lakh ಪೇಯ್ಡ್ ಅಪ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕು. ಆದರೆ ನಾನ್ ಶೆಡ್ಯೂಲ್ ಬ್ಯಾಂಕು ಕೂಡ ಮೇಂಟೈನ್ ಮಾಡಬೇಕು. ನಾಟ್ ವಿತ್ RBI ಬಟ್ ವಿತ್ ದೆಮ್. RBI ಹತ್ರ ಅಲ್ಲ, ಅವರ ಹತ್ರನೇ ಪೇಯ್ಡ್ ಅಪ್ ಕ್ಯಾಪಿಟಲ್ನ ರಿಸರ್ವ್ನ ಮೇಂಟೈನ್ ಮಾಡಬೇಕು. ದಟ್ ಈಸ್ ನೋನ್ ಆಸ್ ಎ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.